ಇದೆ ಸರ್ ನಮ್ಮ ಮಗಳೇ ಇದ್ದಾಳೆ ತಡೀರಿ ಸರ್ ಕರಿತೀನಿ. ಸರಿ ಆಯಿತು, ಎಷ್ಟು ಬೇಕು ಅಂತೇಳಿ ನೀವು ಹೇಳ್ಬಿಟ್ರೆ ನಾನು ಬರ್ಕೊಂಡು ಹೋಗ್ತೀನಿ. ಇನ್ನು ನಾಳೆ ನಡೆದಲ್ಲಿ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಸರಿ ಆಯ್ತು ಸರ್. ಜೀವಿತಾ ಜೀವಿತಾ ಬಾರೇ ಸಾರ್ ಬಂದವ್ರೆ. ಜೀವಿತಾ ಜೀವಿತಾ ಅವಣೆ ಹೇ ಬಾಯಿಲಿ ಸಾರ್ ಬಂದವ್ರು ಬಾ. ಸಾರು ಏನಮ್ಮ ಸಾರ್ ಬಂದವ್ರಿ. ಲೋನು ಎಷ್ಟಂತ ಬರ್ಕೊಳಕಂತ ನಾನು ಒಂದು 3 ಲಕ್ಷ ಬರ್ಸೋಣ ಅಂತಿದ್ದೆ. ಅದಕ್ಕೆ ನಿನ್ನ ಕೇಳಿ ಏಟು ಬರ್ಸೋಣ ಏನು ಅಂತ ಹೇಳಿ ಅದಕ್ಕೆ ಒಂದು 3 ಲಕ್ಷ ಬರ್ಸೋಣ ಏನೋ ಅದಕ್ಕಿಂತ ಕಮ್ಮಿ ಬರ್ಸೋಣ 2 ಲಕ್ಷನೇ ಬರ್ಸೋಣ ಅಂತೇಳಿ ಅದಕ್ಕೆ ಕೇಳೋಣ ಅಂತ ಬಂದೆ. ಸಾರು ಅದಕ್ಕೆ ಹಿಂಗೆ ಯಾಕೆ ಹೋಗ್ತೀನಿ ನಡಿಯಮ್ಮ ಅಲ್ಲೇ ಬರ್ಕೊಂಡು ಹೋಗ್ತೀನಿ ಅಂದರೆ ಇನ್ನೂ ಬರ್ದಿಲ್ಲ. ಅಲ್ಲೇ ಎಲ್ಲ ಸೈನ್ ಹಾಕ್ಸ್ಕೊಂಡವ್ರೆ ಎಷ್ಟು ಅಂತ ಬರ್ದಿಲ್ಲ ಅದ್ರಾಗೆ. ಅದಕ್ಕೆ ನಾನು ಇವಾಗ ಅದ್ರಾಗೆ ಎಷ್ಟು ಲಕ್ಷ ಬರೀತಾ ಅಷ್ಟು ತಕೊಂಬೋಣ ಅಂತ ಒಂದು 3 ಲಕ್ಷ ಬರ್ಸನೆ. ಬರ್ಸಮ್ಮ 3 ಲಕ್ಷ ಬರ್ಸಿ. ಏನು 3 ಲಕ್ಷ ಏನು ಒಂದು 2 ಲಕ್ಷ ಬಡ್ಡಿ ಭಾಗ್ಯಮ್ಮ ಕೊಡೋಕ್ಕಾಗುತ್ತೆ. ಇನ್ನೊಂದು ಲಕ್ಷ ಮನೆ ಖರ್ಚಿಗೆ ಆಸ್ಪತ್ರೆಗೂ ಅದಕ್ಕೂ ಇದಕ್ಕೂ ಇಕ್ಕೆಮಕ್ಕಾಗುತ್ತೆ. ಬರ್ಸು 3 ಲಕ್ಷ ಸಾಕು. ಸ್ಯಾನೆ ಬರ್ಸಿರೆ ತಗೋಬೇಕಾಗ ತಾಮ್ತೀವಿ ತಿರ್ಗಟ್ಟಾಗಲ್ಲ. ಸ್ಯಾನೆ ದಿನ ಆದರೂ ಇದಾಗಲ್ಲ. ಸಾಕು 3 ಲಕ್ಷ ಬರ್ಸು. ಬಡ್ಡಿ ಕಡಿಮೆ ಬರುತ್ತಲ್ವೇನ್ರಿ ಬಡ್ಡಿ ಕಡಿಮೆ ಆರಾಮಾಗಿ ಕಟ್ಕೊಂಡು ಹೋಗ್ಬೋದು. ನೀವು ಹೇಗೆ ಕಟ್ತಿರೋ ಹಂಗೆ ನಿಮ್ಗೆ ಇನ್ನು ಮುಂದೆ ಜಾಸ್ತಿ ಲೋನ್ಗಳು ಆಗ್ತೈತೆ. ಇವಾಗ ನೀವು 3 ಲಕ್ಷ ಬರ್ಸಿ ತೊಗೊಂಡಿದ್ದೀರಾ, ಅದನ್ನು ನೀಟಾಗೆ ನೀವು ಕರೆಕ್ಟಾಗೆ ಕಟ್ಟಿದ್ದೀರಾ, ಕರೆಕ್ಟಾಗೆ ಬಂದು ನೀವು ಸೈನ್ ಹಾಕ್ಬಿಟ್ಟು ನೀವು ಕರೆಕ್ಟಾಗಿ ಕಟ್ಟಿದ್ದೀರಾ ಅಂತಂದರೆ ಬ್ಯಾಂಕಲ್ಲಿ ಇನ್ನೂ ಕಟ್ಟಾಗ್ಬಿಟ್ರೆ ಅದು ಇನ್ನೂ ಬೆಸ್ಟು. ನಿಮಗೆ ಅಕೌಂಟಲ್ಲಿ ಇದ್ಬಿಟ್ಟು ಅಕೌಂಟಲ್ಲಿ ಟೈಮಿಗೆ ಸರಿಯಾಗಿ ಅದು ಏನು ಕಟ್ಟಾಗ್ಬಿಟ್ರೆ ನಿಮಗೆ ಗ್ರ್ಯಾಜುಟಿ ಎಲ್ಲ ಕೊಡ್ತಾರೆ. ಆವಾಗ ಇನ್ನೂ ನಿಮಗೆ ಜಾಸ್ತಿ ಮುಂದೆ ಎಷ್ಟು ಲಕ್ಷದ 10 15 ಲಕ್ಷ 20 ಲಕ್ಷ 25 ಲಕ್ಷ 30 ಲಕ್ಷ ಗಂಟ ಲೋನ್ ಆಗೋ ಸಾಧ್ಯತೆ ಇರುತ್ತೆ. ನಿಮಗೆ ಗ್ರೇಡ್ ಮಾಡ್ತಾರೆ. ನಿಮಗೆ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ನಿಮ್ಮ ಪರ್ಸೆಂಟೇಜ್ ಜಾಸ್ತಿ ಆಗೋದ್ರ ಮೇಲೆ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಇವಾಗ ನೀವು ತಿಂಗಳ ಕರೆಕ್ಟಾಗಿ ಕಟ್ಟಿಬಿಡಬೇಕು ಅಷ್ಟೇ. ನೀವು ಬ್ಯಾಂಕಲ್ಲಾದರೂ ಅಮೌಂಟ ಇಟ್ಕೊಂಡಿರಿ, ಕ್ಯಾಶ್ ಆದರೂ ಕಟ್ಟಿ. ಬ್ಯಾಂಕಲ್ಲಿ ಕಟ್ಟರೆ ಬೆಸ್ಟು, ಕಟ್ಟಾಗ್ಬಿಡುತ್ತೆ. ಇಲ್ಲಾಂದರೆ ಕಟ್ಟಿಸ್ಕೊಂಡಾದರೂ ಹೋಗ್ತೀವಿ. ಈ ರೀತಿ ನೀವು ಯಾವ ಥರ ಹೇಳ್ತೀರೋ ಆ ಥರ ಮಾಡಿಕೊಂಡು ಹೋಗ್ತೀವಿ. ಬ್ಯಾಂಕ್ನಾಗೆ ಒಂದೊಂದ್ಸತಿ ಇರುತ್ತೆ ದುಡ್ಡು, ಅಕೌಂಟ್ನಾಗೆ ಒಂದೊಂದ್ಸತಿ ಅಕೌಂಟ್ನಾಗೆ ಇರಲ್ಲ ಸರ್. ಸುಮ್ಮನೆ ಕ್ಯಾಶ್ ಬರ್ಕೊಂಡು ಹೋಗ್ರಿ ಸರ್. ಕ್ಯಾಶ್ ಕಟ್ಟೋದು ಯಾವ ತಗೊಂಡು ಇಸ್ಕೊಂಬಂದಾದ್ರೂ ಕೊಡ್ತೀವಿ. ತಿರ್ಗಿ ಓಟ್ ಆಗಲ್ಲ ಬ್ಯಾಂಕ್ನಾಗ ಹೋಗ್ಬೇಕು ಸವಾಸಲ್ಲ ಯಾರು ಹೋಗ್ತಾರತ್ತ. ಸರಿ ಆಯಿತು ಸರ್. 3 ಲಕ್ಷ ಬರ್ಕೊಳ್ರಿ. 3 ಲಕ್ಷ ಬರ್ಕೊಂಡು ಸ್ವಲ್ಪ ಕಡಿಮೆ ಬಡ್ಡಿ ಮಾಡ್ಕೊಂಡು ಕೊಡ್ರಿ. 3 ಲಕ್ಷ ಮಾಡ್ಕೊಳ್ರಿ ಸರ್. ಸರಿ ಆಯಿತು, 3 ಲಕ್ಷ ಲೋನ್ ಬರ್ಕೊಳ್ತೀನಿ ಹೇಳಿ. ಚೇತಾಮರ್ಲೇನು ಸರ್ ಕುಕ್ಕಂತೀರಿ? ಇರಲಿ ಪರವಾಗಿಲ್ಲ ಬಿಡಿ, ಕೂತ್ಕೊಂಡಿದ್ದೆ ಇಷ್ಟೊತ್ತು ಗಂಟ. ಮುಂದೆ ಅಲ್ಲೊಂದು ಸ್ವಲ್ಪ ಕೆಲಸ ಐತೆ, ಇನ್ನೊಬ್ಬಲ್ಲಿ ಪಕ್ಕದಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅಲ್ಲೂ ಹೀಗೆ ಲೋನ್ ಬರೆಸ್ತಾ ಇದ್ದಾರೆ. ಆ ಕಡೆ ಹೋಗ್ಬೇಕು. ಅಲ್ಲೂ ಸ್ವಲ್ಪ ಕೆಲಸ ಇದೆ, ಕೂತ್ಕೊಳ್ಳೋ ಆಗಿಲ್ಲ. ಸರಿ ಆಯಿತು, 3 ಲಕ್ಷ ಬರ್ದಿದ್ದೀನಮ್ಮ. ಇನ್ನು 3 ಲಕ್ಷ ಬರೆದು ಎಲ್ಲ ಸೈನೆಲ್ಲ ಹಾಕ್ಸ್ಕೊಂಡು ಇದಾಗಿದೆ. ಇದೆಲ್ಲ ಕೊಟ್ಬಿಟ್ರೆ ನಾನೆಲ್ಲ ಅಪ್ಡೇಟ್ ಮಾಡಿಸ್ಬಿಟ್ರೆ ನಿಮಗೆ 2-3 ದಿನದೊಳಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. 3 ಲಕ್ಷ ಬರ್ಕೊಳ್ರಿ ಸರ್. ನಾವೇನು ಕಟ್ಕೊಂಡು ಹೋಗ್ತೀವಿ. ತಿಂಗಳ ಕಟ್ಟೋದಲ್ಲ ಸರ್, ಆರಾಮಾಗಿ ಕಟ್ಕೊಂಡು ಹೋಗ್ತೀವಿ. ಎಷ್ಟು ಕಟ್ಬೋದು ಸರ್? ಮಿನಿಮಮ್ 5,000 ಇರುತ್ತೆ. 5,000 ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನಿಮ್ಮ ಇದಕ್ಕೆ ಎಷ್ಟು ಬರುತ್ತೆ ಅಂತೇಳಿ. ಒಬ್ಬೊಬ್ರಿಗೆ ಒಂದೊಂದು ಥರ. ನಾನೆಲ್ಲ ನಿಮಗೆ ಬೇಕಾದ್ರೆ ವಾಟ್ಸಪ್ ಮಾಡ್ತೀನಿ. ನಿಮ್ಮ ನಂಬರ್ ಕೊಟ್ಟಿದ್ದಾರೆ ಇವರು, ವಾಟ್ಸಪ್ ಮಾಡ್ತೀನಿ ಎಷ್ಟು ಕಟ್ಟಬೇಕಾಗತ್ತೆ ಅಂತ. ನೀವು ಬೇಕಾದರೆ ಜಾಸ್ತಿ ಆದ್ರೂ ಕಟ್ಬೋದು. 5,000 5,500 6,000 5,000 ಅಂತ ಮಿನಿಮಮ್ ಇರುತ್ತೆ. ನೋಡೋಣ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ, ನಿಮಗೆ ವಾಟ್ಸಪ್ ಮಾಡ್ತೀನಿ. ಸರಿ ಆಯಿತು ಸರ್. ಆದಷ್ಟು ಬೇಗ ಸ್ವಲ್ಪ ಸಮಸ್ಯೆಗಳಿದ್ದಾವೆ. ಸಮಸ್ಯೆಗಳಿರೋದಕ್ಕೆ ಅಲ್ವಾ ಸರ್ ತಗೊಳ್ಳೋದು. ಅದಕ್ಕೆ ಆದಷ್ಟು ಬೇಗ ಲೋನ್ ಆಗಂಗೆ ಮಾಡಿ ಸರ್. ಬಂದ ಇವನು ಬೆಳಗ್ಗೆಯಿಂದ ಮಾತಾಡ್ಸಿಲ್ಲ ಕಣಮ್ಮ. ನಂಗೆ ಓದ್ಕೊಂಡವನೆ. ನಡಿ ಕರಿತೀನಿ. ಪಪ್ಪ ಬಾರಪ್ಪ, ಪಪ್ಪ ಬಾರು. ನಿನ್ನೆ ಕಣ ಮಾತಾಡಿಸ್ತಾ ಇರೋದು. ಜೀವನ ಪಾಪ. ಯಾರವರು? ನಮ್ಮ ಮಗನೇ ಸರ್. ನನ್ನ ಮಗ ಚೆನ್ನಾಗಿ ದುಡಿತಾನೆ. ಹೌದಾ, ಸರಿ ಆಯಿತು. ನೀವು ಒಟ್ಟಿನಲ್ಲಿ ಚೆನ್ನಾಗಿ ಕಟ್ಕೊಂಡು ಹೋಗಿ, ತಗೊಳ್ಳೋದು ದೊಡ್ಡದಲ್ಲ. ನೀವು ಹೇಗೆ ತಿಂಗಳ ಕಟ್ಕೊಂಡು ಹೋಗ್ತೀರಾ ಅನ್ನೋದು ಅದು ಇಂಪಾರ್ಟೆಂಟ್ ಆಗುತ್ತೆ. ಚೆನ್ನಾಗಿ ಕಟ್ಕೊಂಡು ಹೋಗಿ ತಗೊಂಡು. ಸರಿ ಸರ್ ಆಯಿತು. ಮಾತಾಡ್ಸಿರು ಮಾತಾಡಲ್ಲ, ಹಂಗೆ ಊದ್ಕೊಂಡು ಹತ್ಲಾಗ ಹೋಗ್ತಾನೆ. ಬೆಳಗ್ಗೆಯಿಂದ ನೆನ್ನೆಸಿಂದಲೂ ಮಾತಾಡ್ಸಿಲ್ಲ. ನನ್ನ ಮೇಲೆ ಹಂಗೆ ನೆನ್ನೆಯಿಂದಲೂ ಊದ್ಕೊಂಡವನಿ. ಹಂಗೆ ಮಕ್ಕ ಅಂತೂ ಊದು ಬಾದಾಳಾಗೈತಿ. ಅಣ್ಣ ಬಾರ ಇಲ್ಲಿ, ಬಾರಲ್ಲ. ಸರಿ ಆಯ್ತಮ್ಮ, ಬರ್ತೀನಿ. ನಾನು ನಿಮಗೆ ವಾಟ್ಸಪ್ ಮಾಡ್ತೀನಿ ಅದೆಲ್ಲ ಡೀಟೇಲ್ಸ್ ಎಲ್ಲನ. ಸರಿ ಸರ್ ಆಯಿತು. ನಮ್ಮ ಮಗಳ ನಂಬರೇ ಕೊಟ್ಟಿರೋದು, ಮಾಡಿರಿ ಅದಕ್ಕೆ. ನೋಡಿ ಮಾತಾಡ್ಸಿರು ಮಾತಾಡಲ್ಲ ಕಣಮ್ಮ. ಹಂಗೆ ಹೋಗ್ತಾನೆ ನೆನ್ನೆಸಿಂದನೂ. ಭಾಳ ಇದನ್ನು ಮಾಡ್ತಾನೆ ಇವನು. ನಾನು ನೋಡ್ತಾ ಇದ್ದೀನಿ. ಪಪ್ಪ ಬಾರಪ್ಪ, ಪಪ್ಪ ಲೋನ್ ಬರೆಸ್ತೆ ಕಣಪ್ಪ. 3 ಲಕ್ಷ ಬರ್ಸಿದ್ದೀನಿ. ಬರ್ಸ್ಕ ಅಂದರೆ
ಕೆಲಸಕ್ಕೆ ಹೋಗ್ಬೇಕಣಪ್ಪ ನೀನು. ಕೆಲ್ಸಕ್ಕೆ ಹೋಗಿ 5,000 5,500 ಬರುತ್ತಂತೆ, ತಿಂಗಳ ಕಟ್ಕೊಂಡು ಹೋಗ್ಬೇಕಣಪ್ಪ. ಕೊಟ್ಕ ಏನಣ್ಣ ಹಿಂಗೆ ಮಾತಾಡ್ತಾ ಇದೀಯಾ? ಬರ್ಸ್ಕೊ, ಕೊಟ್ಕೊ, ಮಾತಾಡೋದು ನೋಡು. ಸರಿಯಾ ಮಾತಾಡು. ಸರಿ ಆಯ್ತಮ್ಮ, ಬರ್ಸಿದ್ಯಾ, ಕಟ್ಕೊಂಡು ಹೋಗ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳು. ಅದ್ಯಾತು ಬರ್ಸ್ಕೊ, ಕೊಟ್ಕೊ, ಯಾವಾಗ ಹೇಳ್ದಂಗೆ ಹೇಳ್ತೀಯಲ್ಲ. ಏಯ್ ಮತ್ತೆ ನಾನು ಅವಾಗ ಕೆಲ್ಸಕ್ಕೆ ಹೋಗ್ತೀನಿ ಅಂತಂದ್ರೆ ನಮ್ಮಮ್ಮ ಏನಂತು? ಹಾಂ, ಏನಂತ ಹೇಳಿ ಅಮ್ಮಯ್ಯ? ನಾನು ಕಟ್ಟಲ್ಲ. ನನಗೆ ಅವೆಲ್ಲ ನನಗೆ ಹೇಳಲೇಬೇಡ್ರಿ ನೀವು. ನಾನು ಕಟ್ಟೋದಿಲ್ಲ, ನಾನು ಕೆಲ್ಸಕ್ಕೆ ಹೋಗೋದು ಇಲ್ಲ. ಅಲ್ಕಂಡ್ ಪಪ್ಪ, ನಿನ್ನ ಒಳ್ಳೇದಕ್ಕೆ ಕಣ ತಾಂಡಿರೋದು, ನಿನಗೆ ತಾಂಡಿರೋದು. ಏನು ನಾವೇನೇನು ನಮಗೆ ಏನಕ್ಕೂ ನಾವೇನೊಂದು ಸೀರೆ ತಾಮಕ್ಕೆ ತಾಂಡಿಲ್ಲ, ಒಂದು ಕೂಸ ತಾಮಕ್ಕೆ ತಾಂಡಿಲ್ಲ, ಏನಿಲ್ಲ. ನಾವು ತಾಂಡಿರೋದು ಏನಕ್ಕೆ? ನಿನಗೆ ಕಾಲು ಮುರಿದಿತ್ತು, ಆಪ್ರೇಷನ್ ಮಾಡ್ಸಕ್ಕಂತ ತಗೊಂಡಿರೋದು. ನನ್ನ ಒಳ್ಳೇದಕ್ಕೆ ಆದ್ರೆ ನನಗೆ ಅದಕ್ಕೂ ಸಂಬಂಧ ಇಲ್ಲ. ನೀನು ನಾನು ಕೇಳಲೇಬೇಡ. ನಾನು ಕೆಲ್ಸಕ್ಕೆ ಹೋಗೋದಿಲ್ಲ, ನಾನು ಕಟ್ಟೋದಿಲ್ಲ. ತಾಂಬ್ತೀರ ಕಟ್ಕೊಳ್ರಿ ಅಷ್ಟೇ. ಅವಾಗ ನಾನು ಹೋಗ್ತಿದ್ದೆ, ಅವಾಗ ಮಾತ್ರ ಹೋಗ್ಬೇಡ ಅಂತಂದೆ. ಅದಕ್ಕೆ ತಾನೇ ಸ್ವಾತಿ ಮನೆ ಬಿಟ್ಟು ಹೋಗಿದ್ದು. ಹಾಂ, ಅವಾಗಲೇ ನಾನು ಕೆಲ್ಸಕ್ಕೆ ಹೋಗಿದ್ರೆ ನಾನು ಹೋಗ್ತಿದ್ನ ಅತ್ಲಾಗೆ. ನೀನೇ ಮಾಡಿದ್ದು. ಬೇಡ ಕಣ್ಪಪ್ಪ ಹೋಗ್ಬೇಡ ಅಂತ ಪಾಪ ಅವಳು ಹೇಳ್ದಂಗೆ ಕೇಳಿದ್ರೆ ಹೆಂಗೋ ಕೆಲ್ಸಕ್ಕೆ ಹೋಗ್ತಿದ್ನತ್ತ. ಇವಾಗ ಒಳ್ಳೆ ಸಮಸ ನಿಮ್ದು ಒಳ್ಳೆ ಇದಾಯ್ತು ಅತ್ಲಾಗೆ. ಏನಾನ ಮಾಡ್ಕೊಳ್ರಿ, ನನಗೆ ಬೇಜಾರಾಗ್ಬಿಟ್ಟೈತಿ, ಭಾಳ ಮನ್ಸಿಗೆ ಬೇಜಾರಾಗ್ಬಿಟ್ಟೈತಿ. ನೀವು ಏನಾನ ಮಾಡ್ಕೊಳ್ರಿ. ಹಿಂಗೆ ಮಾತಾಡಿದ್ರೆ ಹೆಂಗಣ ನೀನು? ಯಪ್ಪ, ನಿನ್ನ ಅನ್ಕೊಂಡು ನಮ್ಮ ಅಮ್ಮ 3 ಲಕ್ಷ ರೂಪಾಯಿ ಲೋನ್ ಬರ್ಸೈತೆ. ಇವಾಗ ನೀನು ಹಿಂಗೆ ಮಾತಾಡಿದ್ರೆ ಅಲ್ಲ, ನಮ್ಮ ಅಮ್ಮ ನೋಡ್ಕೊಂಬರ ಯಾರು? ಅಪ್ಪನೂ ಹಿಂಗೆ ಮಾಡಿದ್ದು, ಅವಳು ಹಿಂಗೆ ಮಾಡಿದ್ಲು. ಇವಾಗ ನೀನು ಹಿಂಗೆ ಮಾತಾಡಿದ್ರೆ ಅವ ಅಮ್ಮ ಏನು ಗತಿ ಆಗಬೇಕು? ನನ್ನ ಯಾರು ನೋಡ್ಕೋಬೇಕು? ಏಯ್ ಏನಾನ ಮಾಡ್ಕೊಳ್ರಿ. ನೀನುಂಟು ನಿಮ್ಮ ಅಮ್ಮ ಉಂಟು ಅಷ್ಟೇ. ನನಗೆ ತಲೆ ಕೆಡಿಸ್ಕೊಬೇಡ್ರಿ. ನನಗೆ ಭಾಳ ಬೇಜಾರಾಗ್ಬಿಟ್ಟೈತೆ, ನನ್ನ ಮನಸ್ಸಿಗೆ ಭಾಳ ಬೇಜಾರಾಗೈತೆ. ನೀವೇನು ಮಾತಾಡಬೇಡ್ರಿ ಅಷ್ಟೇ. ಇಲ್ಲಿಂದ ಹೊರಟೋಗಿ ಸುಮ್ಮನೆ. ಯಾಕೆ ಹಿಂಗೆ ಆಡ್ತಾ ಇದೆಯಾ ಜೀವನ? ಯಾಕೆ ತಲೆ ಕೆಟ್ಟಂಗೆ ಆಡ್ದಂಗೆ ಆಡ್ತಾ ಇದ್ದಾನೆ? ಎದ್ದಂಗೆ ನಮ್ಮ ಮಾತಾಡ್ಸಿರು ಊದ್ಕೊಂಡು ಓಡಾಡ್ತಾ ಇದ್ದಾನೆ, ಮಕ್ಕ ಹಿಡ್ದಪ್ಪ ಮಾಡ್ಕೊಂಡು. ಮಾತಾಡ್ತಾನೆ ಇಲ್ಲ ನನ್ನನ್ನು, ನಮ್ಮ ಜೀವಿತನ್ನು. ಮಾತಾಡ್ಸಲ್ಲ ಅಂದ್ರೆ ಮಾತಾಡ್ಸಲ್ಲ. ತಾಂಡಿದ್ರೆ ಕಟ್ಕೆ ಹೋಗ್ರಿ, ಹೋಗು. ನಿಮ್ಗೆ ಏನಾಗೈತಿ? ಯಾಕೆ ಹಿಂಗೆ ಆಡ್ತಾ ಇದ್ದಾನೆ? ಅಯ್ಯೋ, ನಾವು ನಮ್ಮ ಅಣ್ಣ ಇನ್ನ ನಂಬ್ಕೊಂಡಿದ್ರೆ ಎಲ್ಲ ನೋಡಿ ಎಂಥ ಕೆಲಸ ಮಾಡ್ತಾ ಇದ್ದಾನೆ ನೋಡಮ್ಮ. ಇವನು ಹೇಳ್ದಂಗೆ ಕೇಳೋಣಮ್ಮ, ಯಾಕೆ ಇವಾಗ ಹಿಂಗೆ ಮಾಡ್ತಾನೆ? ಅಯ್ಯೋ ದೇವ್ರು, ಹಿಂಗಾದ್ರೆ ಬೋಲ್ ಬೇಜಾರಾಗುತ್ತೆ. ನೆನ್ನೆಯಿಂದ ಮಾತಾಡ್ಸಿಲ್ಲ ತಾರಕ್ಕ ನನ್ನ, ನೆನ್ನೆಯಿಂದನೂ ಮಾತಾಡ್ಸಿಲ್ಲ. ಎಷ್ಟು ಬೇಜಾರಾಯಿತು ಅಂದರೆ ಅಷ್ಟು ಬೇಜಾರಾಯಿತು ಗೊತ್ತೇ ನನಗೆ. ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಡ್ತು. ನನಗೆ ದುಡಿಯೋಕ್ಕಾಗಲ್ಲ ಕಣೆ. ದುಡಿಯೋಕ್ಕಾಗ್ದಿಲ್ಲದಕ್ಕೆ ಏನಾನ ಒಂದು ಮಾತಾಡ್ತಾನೆ, ನಾವು ಮಾತಾಡ್ಸಲ್ಲ. ಅಲ್ಲ, ಹಿಂಗೆ ಮಾತಾಡಿದ್ರೆ ಎಂಥರ್ಗೂ ಬೇಜಾರಾಗುತ್ತೆ. ನಾನೇ ಎದ್ದಾಗಿಂದಲೂ ಮಾತಾಡ್ಸಿರೂ ಮಾತಾಡಂಗೆ ಇಲ್ಲ. ಎಷ್ಟು ಮಾತಾಡಿಸ್ತಾ ಇದೀವಿ ಗೊತ್ತೇ? ಬೆಳಗ್ಗೆಯಿಂದನೂ ಜೀವನ ಅಂತ ಮಾತಾಡ್ಸಿರೂ ಮಾತಾಡಂಗೆ ಇಲ್ಲ. ಯಾಕೆ ಊದ್ಕೆ ಬಿಟ್ಟು ನಮ್ಮ ಮೇಲಂತನೂ ಯಾಕೆ ಹಿಂಗೆ ಇದ್ದಾನೆ ನೋಗತ್ತ. ಒಂಥರ ಹೆಂಗೆ ಇದನ್ನು ಮಾಡ್ತಾನೆ ಅಂದ್ರೆ ನಮ್ಮ ಮೇಲೆ ಅಷ್ಟು ಇದನ್ನು ಮಾಡ್ತಾನೆ. ಓ ನೋಡು ಹೆಂಗೆ ಇದು ಮಾಡ್ತಾನೆ ಅವನು. ಹಂಗೆ ಮಾಡಿದರೆ ಸಿಟ್ಟು ಬರುತ್ತೆ ಮನೆಯಾಗಿ. ಎಲ್ಲರೂ ಮಾತಾಡ್ಸ್ಕೊಂಡು ಹೊಂದಾಣಿಕೆಯಿಂದ ಇದ್ದರೆ ಮಾತ್ರ ಮನೆಯಾಗೆ ಅವ್ರ ಮೇಲೆ ಮುಂಚ್ಕೊಂಬೋದು, ಇವ್ರ ಮೇಲೆ ಮುಂಚ್ಕೊಂಬೋದು, ಮಕ್ಕ ಹಿಂಗೆ ಮಾಡ್ಕೊಂಬೋದು ಅಂಥವೆಲ್ಲ ಮಾಡಿದರೆ ಮನೆಯ ಬರಲ್ಲ. ಇನ್ನು ಹೊರಗಿನ ಜನ ತಗಾದ್ರೆ ಬಿಡು ಅನ್ಬೋದು. ಅವಳೇನೋ ಸ್ವಾತಿ ತವ್ರ ಮನೆಗೆ ಹೋಗವಳಂತೆ. ಹೋಗ್ಯವಳೆ, ಹೋಗ್ಯವಳೆ, ಹೋಗ್ಲೇಳು. ಅವಳದೇ ನಮಗೇನೇನು ಲೆಕ್ಕಿಲ್ಲ. ನಮ್ಗೆ ಇವನು ಅಪ್ಪ ಚೆನ್ನಾಗಿದ್ರೆ ಸಾಕು ಅಂತೀವಿ. ಇವನು ಇವಾಗ ಹಿಂಗೆ ಮಾಡಿದ್ರೆ ಎಂಥರ್ಗೂ ಬೋಲ್ ಬೇಜಾರಾಗುತ್ತೆ. ಇವನು ಏನೇ ಇದು ಮಾಡಿದ್ರು ಅವಳು ಮಾತ್ರ ಬರೋಲ್ಲ, ನೆಟ್ಕಾಗಲ್ಲ. ಅವಳು ಹಾಗೇನೆ ಇವಾಗ ನಮ್ಮ ಅಪ್ಪಯ್ಯ, ನಮ್ಮ ಅಣ್ಣ ಇರು, ನಮ್ಮ ಅತ್ತಿಗೆಯರು ಎಲ್ಲರೂ ಬಂದವ್ರೆ ಅಂತ ಅವಳೇನಿಲ್ಲ. ಅವಳು ಮ್ಯಾಕೆ ಹೋಗ್ಬಿಟ್ಟಾಳು. ಅವಳು ಒಳ್ಳೆಯಳಲ್ಲ. ಅವಳು ಸಖತ್ತು ಒಂಥರ ಇವಾಗ ಯಾರ್ದೇನೋ ಅಂತಾಳೆ. ಎಲ್ಲರೂ ಬಂದವರಲ್ಲ ಅದಕ್ಕೆ. ಎಲ್ಲರೂ ಬಂದಿರೋದಕ್ಕೆ ಇವಾಗ ಅವಳು ಬೋಲು ಇದನ್ನು ಮಾಡ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಣ್ಣ ಬೆಳಿಗ್ಗೆಯಿಂದನೂ ಮಾತಾಡಿಸ್ತಾ ಇಲ್ಲ ನಮ್ಮನ್ನು. ನಾವೆಷ್ಟೇ ಮಾತಾಡ್ಸಿದ್ರು ಮಾತಾಡ್ತಾ ಇಲ್ಲ. ಲೋನ್ ಬೇರೆ ಬರ್ಸಿದ್ದೀವಿ ನಾನು ನಮ್ಮ 3 ಲಕ್ಷ ರೂಪಾಯಿ. ಕಟ್ಕೊಂಡು ಹೋಗ್ಬೇಕು ಅಂದರೆ ಕಟ್ಕೊಂಡು ಹೋಗ್ರಿ, ಮಾಡ್ಕೇಳ್ರಿ, ಹಂಗೆ ಹಿಂಗೆ ಅಂತ ಆತೈತ ಮಾತಾಡ್ತಾರೆ ನಮ್ಮ ಅಣ್ಣ. ಭಾಳ ಬೇಜಾರಾಗ್ತೈತೆ ನನಗಂತೂ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.